ಅರ್ಜುನ್ ಅಂತ. ಒಂದು ಒರಿಜಿನಲ್ ನೇಮ್, ಪ್ರೊಫೆಷನಲ್ ನೇಮ್ ಪ್ರದೀಪ್ ಅಂತ. ನಾನು ಬೈ ಪ್ರೊಫೆಷನ್ ನಾನು ಅಡ್ವೊಕೇಟು, ಡೆಲ್ಲಿನಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟು. ಸಿನಿಮಾ ಅನ್ನೋದು ನನಗೆ ಪ್ಯಾಷನ್ನು. ಇದು ನನ್ನ 2ನೇ ಸಿನಿಮಾ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ. 2023 ಶುರು ಮಾಡಿದ್ವಿ. ಈಗ ಮುಗಿಸ್ಬಿಟ್ಟು ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಈಗ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಸಾಂಗ್ ಆಲ್ರೆಡಿ A2ನಲ್ಲಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ಕಂಪ್ಲೀಟ್ಲಿ ಯೂತ್ಫುಲ್ ಸಬ್ಜೆಕ್ಟ್. ಈ ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ಬಂಕ್ ಹೊಡೆದು ಹೋಗೋಂಥ ಸಿನಿಮಾ. ಆಮೇಲೆ ಏನಪ್ಪ ಬಂಕ್ ಕುಡಿತಿದ್ದಾನೆ, ಬಂಕ್ ಕುಡಿ ಅಂತ ಹೇಳ್ತೀರ ಅಂತ ಹೇಳ್ಬಿಟ್ಟು ಹುಡುಗರ ಟೈಮಲ್ಲಿ ಏನೇನು ಮಾಡಬೇಕು ಅದು ಮಾಡಲೇಬೇಕಂತ ನಾವು ಹೇಳ್ತಾ ಇದ್ದೀವಿ. ಬಂಕ್ ಕೊಡಿಸ್ಬಿಟ್ಟು ದಯವಿಟ್ಟು ಬಂಕ್ ಕೊಡದೆ ಹೋಗಿ ಸರ್. ಯಾಕೆಂದ್ರೆ ನಿಮ್ಮ ಕಾಲೇಜ್ಗಳಂತೂ ಬಿಡಲ್ಲ, ಬಂಕ್ ಕೊಡದೆ ಹೋಗಿ ಸರ್, ಏನು ತೊಂದರೆ ಇಲ್ಲ. ತುಂಬಾ ಕ್ಯಾಚ್ ಆಗಿದೆ. ಅದಕ್ಕೆ ಲೈಫ್ ಎಲ್ಲಿಂದ ಇದಿಗೆ ಅಂತ ಸರ್. ಅಂದ್ರೆ ಯಾವಾಗ ಎಲ್ಲಿ ಏನೋ ಶುರು ಮಾಡಿರ್ತೀವಿ, ಎಲ್ಲೋ ಹೋಗ್ತದೆ. ನಮ್ಮ ಲೈಫ್ ನಮಗೆ ಪ್ರೆಡಿಕ್ಷನ್ ಮಾಡಕ್ ಆಗೋದಿಲ್ಲ. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಅದಕ್ಕೆ ಇಟ್ಟಿದ್ವಿ. ಟೈಟ್ಲ್ ಹಂಗೆ ಬಂದಿದ್ದಲ್ಲ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ. ನಾವು ಏನೇನೋ ಇಟ್ಟಿದ್ವಿ ಟೈಟ್ಲ್, ಅದು ಇದು ಏನೇನೋ ಇಟ್ಟಿದ್ವಿ. ಆಮೇಲೆ ಅದೊಂದು ಮರದ ಕೆಳಗಡೆ ಕುತ್ಕೊಂಡಾಗ ಬುದ್ಧಂಗೆ ಏನಕ್ಕೆ ಜ್ಞಾನೋದಯ ಆದಂಗೆ ನಮ್ಗೆ ಜ್ಞಾನೋದಯ ಆಯ್ತು. ಲೈಫ್ ಎಲ್ಲಿಂದ ಎಲ್ಲಿಗೆ ಎಲ್ಲಿದ್ವಿ ಗುರು, ಎಲ್ಲಿ ಕರ್ಕೊಂಬಂದಪ್ಪ ಅಂದ್ರೆ ಏನಪ್ಪ ಹೇಳಿದೆ ಅಂದೆ. ಇನ್ನೊಂದ್ಸಲ ಹೇಳೋ ಅಂದೆ, ಹೇಳ್ದ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂದ್ಬಿಟ್ಟು ಆ ಟೈಟ್ಲ್ ನಾವು ಇಟ್ಟಿದ್ವಿ. ಸ್ಟಾರ್ ಕಾಸ್ಟ್ ಬಗ್ಗೆ ಸೊ ಸ್ಟಾರ್ ಕಾಸ್ಟ್ ಎಲ್ಲ ಹೊಸದು. ಆಲ್ಮೋಸ್ಟ್ ಈಗ ರಂಗಾಯಣ, ಆಮೇಲೆ ನೀನಾಸಮ್ಮ, ಸಾಮೆಯಲ್ಲಿ ಅದೆಲ್ಲ ಪ್ರಾಕ್ಟೀಸ್ ಮಾಡಿದವರು ಆಲ್ ನ್ಯೂ ಸ್ಟಾರ್ ಕಾಸ್ಟ್. ಅಂದ್ರೆ ಸರ್ ಯಾವ ಊರವರು ಅಂತ? ಎಲ್ಲ ಮೈಸೂರು ಸರ್. ಆಲ್ಮೋಸ್ಟ್ ಒಬ್ರು ಮ್ಯಾಂಗ್ಳೂರ್ ಅವರು, ಆಮೇಲೆ ಇಬ್ರು ಮೈಸೂರವರು, ನಾವು ಮೈಸೂರು ಅವ್ರು. ಆಲ್ಮೋಸ್ಟ್ ಮೈಸೂರು ಬ್ಯಾಂಗ್ಳೂರ್ ಸರ್. ಸರ್ ಇದರೆಲ್ಲ ಶೂಟಿಂಗ್ ಎಲ್ಲ ಮುಗ್ದಿದ್ಯಾ ಅಥವಾ ಸೆಪ್ಟೆಂಬರ್ 4th ಟಾಕ್ಸಿಕ್ ಆದ್ಮೇಲೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ಸರ್ ಓವರ್ ಆಲ್ ನಿಮ್ಗೆ ಥಿಯೇಟರ್ಗಳಿಗೆಲ್ಲ ಹೆಂಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ? ಥಿಯೇಟ್ರಿಕಲ್ ರಿಲೀಸ್ ಮಾಡ್ತಾ ಇರೋದು ಸರ್. ಇದು ನವರತ್ನ ಪ್ರಸಾದ್ ಅಂತ ಡಿಸ್ಟ್ರಿಬ್ಯೂಟರ್, ಅವರು ಈಸ್ ವಿಲಿಂಗ್ ಟು ರಿಲೀಸ್ ಅವರ್ ಮೋಸ್ಟ್ ಆಲ್ ಓವರ್ ಕರ್ನಾಟಕ. ಮಂಗಳೂರು ಕಾಮಿಡಿ ನಾವು ನಿರೀಕ್ಷೆ ಮಾಡ್ಬೋದಾ ಸರ್? ಯಾವುದು ಸರ್? ಮಂಗಳೂರು ಸೈಡ್ ಕಾಮಿಡಿ ಸರ್. ಮಂಗಳೂರು ಸೈಡ್ ಕಾಮಿಡಿ ಇದೆ ಸರ್. ನಿಮ್ ಮಂಗಳೂರು ಸೈಡ್ ಕಾಮಿಡಿಗಿಂತ ನಮ್ದು ಮೈಸೂರು ಕನ್ನಡ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಳ್ಳಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀವಿ, ಲಿಮಿಟ್ ಆಗಿ ಯೂಸ್ ಮಾಡಿದ್ವಿ. ನಾರ್ಮಲ್ ಸರ್, ನಾರ್ಮಲ್ ಈಗ ಫ್ರೆಂಡ್ಸ್ಗಳೆಲ್ಲ ಹೆಂಗಿರ್ತಾರೆ, ನಾರ್ಮಲ್ ಕನ್ನಡ, ನಾರ್ಮಲ್ ಆಗಿ ಒಂಥರ ಬೇರೆ. ನೀವು ಆ ಜರ್ನರೇ ಬೇರೆ ಇದೆ ಸರ್. ಯಾಕೆಂದ್ರೆ ನಾವಿದು ಸಿನಿಮಾ ಮಾಡ್ಬೇಕಂತ ಮಾಡಿದ್ದಲ್ಲ, ಇದು ಸಿನಿಮಾ ಆಗಿದೆ. ನಾವು ಟೂರ್ಗೆ ಹೋಗ್ತಾ ಇದ್ದಿದ್ದೆಲ್ಲ, ಸಿನಿಮಾ ಪ್ಲಾನ್ ಮಾಡ್ತಾ ಇರಲಿಲ್ಲ. ಬನ್ನಿ ಒಂದು ಟ್ರಿಪ್ ಹೋಗೋಣ ಅನ್ಸುತ್ತೆ. ಆ ಟ್ರಿಪ್ ತರ ಜರ್ನಿ ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಮುಂಚೆ ತುಳು ಫಿಲಮ್ ಅಲ್ಲಿ ಮತ್ತೆ ಈಗ ಕರ್ನಾಟಕ ಬರೋದ್ರಿಂದ ಕನ್ನಡ ತುಳು ಎರಡೂ ಮಿಕ್ಸ್ ಆಗಿ ಮಾಡ್ತಾ ಇದೆ. ಹೌದು ಸರ್. ನಾವು ತುಳು ಮಾಡಿಲ್ಲ ಸರ್, ಈಗ ತುಳು ಪ್ಲಾನ್ ಮಾಡಿಲ್ಲ. ದೇವರ ಆಶೀರ್ವಾದ ಇದೆ, ತುಳು ಚಾನ್ಸ್ ಸಿಗ್ತದೆ ಖಂಡಿತ ಮಾಡ್ತೀವಿ. ಚಿತ್ರ ಹಾಡುಗಳ ಬಗ್ಗೆ ಚಿತ್ರ ಹಾಡು ಚೆನ್ನಾಗಿ ಬಂದಿದೆ ಸರ್. 4 ಸಾಂಗ್ಸ್ ಇದೆ. ಒಂದು ಜಿಬ್ರಿಕ್ ಸಾಂಗ್ ಅಂತ ಮಾಡಿದೀವಿ, ಅದು ಆ ಸಾಂಗ್ ನ ಇನ್ನೂ ರಿಲೀಸ್ ಮಾಡಿಲ್ಲ. ಅದು ಯಾರು ಕಂಡಿಡಿತಾರೆ ಅವ್ರಿಗೊಂದು ಅವಾರ್ಡ್ ಅಂತ ಕೊಡ್ತೀವಿ. ಸಾಂಗ್ ಇನ್ನೂ ರಿಲೀಸ್ ಮಾಡಿಲ್ಲ. ಈಗ ಒಂದು ಆಂಟಿ 20 ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದು ಯೂತ್ ಓರಿಯೆಂಟ್ ಮೂವಿ ಅಂತ ಹೇಳಿ ಕಂಪ್ಲೀಟ್ಲಿ ಯೂತ್ ಓರಿಯೆಂಟೆಡ್ ಸರ್. ಹಂಗಾರೆ ದೊಡ್ಡವ್ರು ಬರಬಾರ್ದು ಅಂತ ನಾನು ಹೇಳಿಲ್ಲ ಸರ್, ಬರ್ಲಿ ಸರ್ ಪಾಪ, ಅವ್ರು ಬಂದು ನೋಡ್ಬೇಕು ಸರ್. ಯಾಕೆಂದ್ರೆ ಈ ಜಗೇಶ್ ಸರ್ ಹೇಳಿದ್ರಲ್ಲ ಸರ್, ಅಪ್ಪ ಆದ್ಮೇಲೆ ಪೋಲಿ ಅಂತ. ಸೊ ಹಂಗೆ ದೊಡ್ಡವರು ಬಂದು ನೋಡಿದ್ರೆ ಅವ್ರ ಯೂತ್ಫುಲ್ ಮೆಮೊರೀಸ್ ನ ರೀಕ್ರಿಯೇಟ್ ಮಾಡ್ಕೊತಾರೆ ಸರ್. ಇದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್, ಬರೀ ಯೂತ್ಸ್ಗೋಸ್ಕರ ಸರ್. ಇದು ಫ್ಯಾಮಿಲಿ ಆಸ್ ವೆಲ್ ಆಸ್ ಯೂತ್ ಎರಡು, ಎಲ್ಲರೂ ಬಂದು ನೋಡ್ಬೋದು ಸರ್. ಮದುವೆ ಆಗ್ತಾ ಇರೋರ್ಗೆ ಇದಿರುತ್ತೆ, ಮದುವೆ ಆಗೋರ್ಗೆ, ಮತ್ತೆ ಪರ್ಟಿಕ್ಯುಲರ್ಲಿ ಸಿಂಗಲ್ಸ್ಗೆ ಏನೇನ್ ಬಾಧೆಗಳಿದೆ, ಏನೇನ್ ಕಷ್ಟಗಳು ಅನುಭವಿಸ್ತಿದ್ದಾರೆ, ಎಲ್ಲವೂ ಇದೆ ಸರ್. ಪ್ರೆಸೆಂಟ್ ಈಗ ಚಿತ್ರಗಳು ಪ್ರತಿ ವಾರ ರಿಲೀಸ್ ಆಗ್ತಾ ಇದೆ. ಈ ಬರ ಮೂವಿ, ನಿಮ್ಮ ಮೂವಿ ಸ್ಪೆಷಲ್ ಇದು ಸರ್. ನಂದು ಮೂವಿ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ತಿಲ್ಲ ಸರ್. ನಾವು ಇಷ್ಟಪಟ್ಟು ಮಾಡಿದೀವಿ ಸರ್. ಎಲ್ರು ಹೇಳ್ತಾರೆ ಕಷ್ಟಪಟ್ಟು ಮಾಡೋದಪ್ಪ, ಹಂಗಪ್ಪ ಹಿಂಗಪ್ಪ. ನಾವು ಇಷ್ಟಪಟ್ಟು ಮಾಡಿದೀವಿ ಸರ್. ಜನಕ್ಕೆ ಏನು ಬೇಕು, ಕಂಟೆಂಟ್ ಏನ್ ಬೇಕು ಅದು ಕೊಡ್ತಿದ್ದೀವಿ. ಬಂದು ಈಗ ನಿಮ್ ಮೀಡಿಯಾಗೆ ಒಂದು ಶೋ ಅಂತ ಆಗ್ತಿರಲ್ಲ, ನೀವು ಬಂದು ನೋಡ್ತಿರಲ್ಲ ಸರ್. ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಹೆಂಗಿದೆ ಸಿನಿಮಾ. ಈ ಟ್ರೈಲರ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಈಗ ಸಾಂಗ್ಸ್ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಇಟ್ಸ್ ಗೋಯಿಂಗ್ ಆನ್ ವೆಲ್, ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಷನಲ್ ನೇಮ್ ಪ್ರದೀಪ್, ಸಿನಿಮಾ ನೇಮು ಅರ್ಜುನ್. ಸರ್ ನೀವು ಬೇಸಿಕಲಿ ಎಲ್ಲಿಯವರು ಸರ್? ಸರ್ ನಾನು ಬೇಸಿಕ್ ಮೈಸೂರು ಲೋಕಲ್ ಸರ್. ನೀವು ಡೆಲ್ಲಿಲಿ ಕೋರ್ಟಲ್ಲಿ ಲಾಯರ್ ಆಗಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು.